ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಆಗಿತ್ತು. ಸಂಡೇ ಆಗಿದ್ದರಿಂದ ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿಗೆ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ಹೆಂಗಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಇಲ್ಲಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಹುರ್ಕೋತೀನಿ. ಅಷ್ಟರೊಳಗೆ ಈ ಕಡೆ ಇಂಥ ರೊಟ್ಟಿಗೆ ನೀರು ಹಾಕ್ಕೊಂಡಿದ್ದೆಯಲ್ಲ, ಈ ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಅದೇ ಲೋಟದಲ್ಲಿ 1 ಲೋಟ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಅಷ್ಟೇ. ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಈ ಹೈ ಫ್ಲೇಮಲ್ಲಿ ಈ ಥರ ಜೋರಾಗಿ ಅದ್ರ ಮೇಲೆಲ್ಲ ನೀರು ಬರಬೇಕು, ಅಂದರೆ ಜೋರಾಗಿ ಕುದಿಬೇಕು, ಆ ರೀತಿ ಬಿಡ್ತೀನಿ. ಈ ಥರ ಕುದ್ದಾಗ ಮೇಲಿನ ಹಿಟ್ಟು ಏನಿದೆ ಅದು ಬೇಗ ಬೇಯ್ಕೊಳ್ಳುತ್ತೆ. ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಒಳಗಿನ ಹಿಟ್ಟು ಬೇಯ್ಕೊಳ್ಳಲ್ಲ. ಅಷ್ಟರೊಳಗೆ ಈ ಕಡೆ ಕಡಲೆ ಬೀಜ ಕೂಡ ಬೆಂದಾಗಿತ್ತು. ಅದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನ ಕುರುಶನಿ ಅಥವಾ ಗುರೆಳ್ಳು ಅಂತ ಕರೀತಾರೆ. ಕೆಲವೊಬ್ರು ಕುರುಶನಿ ಅಂತ ಕರೀತಾರೆ, ಕೆಲವೊಬ್ರು ಗುರೆಳ್ಳು ಅಂತ ಕರೀತಾರೆ. ಅದನ್ನ ನೀಟಾಗಿ ಹುರ್ಕೋತೀನಿ. ಆ್ಯಕ್ಚುಲಿ ಪಲ್ಯಗೆ ಇದೆ ತುಂಬ ಟೇಸ್ಟ್. ಈ ಎಣ್ಗಾಯಿ ಬದನೇಕಾಯಿ ಪಲ್ಯ ಏನಿದೆ ಆ ಟೇಸ್ಟ್ಗೆ ಆ ಪಲ್ಯಗೆ ಇದು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈ ಥರ ಹುರ್ಕೊಂಡು ಚಟಪಟ ಅನ್ನೋವರೆಗೂ ಎತ್ತಿಟ್ಕೋತೀನಿ. ಹಾಗೆ ಒಂದು ಸೈಡಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದನ್ನು ಕೂಡ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಹುರ್ಕೋತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಐಟಮ್ಸ್ ಏನು ತರಿಸಿಲ್ಲ, ಸ್ವಲ್ಪ ಕಮ್ಮಿನೇ ತರಿಸಿದ್ದೀನಿ. ತುಂಬ ಮೆಸ್ಸಿ ಆಗಿತ್ತು ಅಲ್ವಾ, ಅದನ್ನ ಕ್ಲೀನ್ ಮಾಡಿ ಮೇಕ್ ಓವರ್ ಮಾಡೋಣ. ಇವತ್ತು ನಮ್ಮನೆಯವ್ರು ಕೂಡ ಇದ್ದರು, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೋತೀನಿ. ಅದ್ರ ಘಮ ಬರಬೇಕು ಅಲ್ಲಿವರೆಗೂ ಹುರ್ಕೋತೀನಿ. ಹುರ್ಕೊಂಡಾದ ನಂತರ ಒಂದು ಸೈಡಲ್ಲಿ ಅದನ್ನ ಪ್ಲೇಟಲ್ಲಿ ಎತ್ತಿಡ್ತೀನಿ. ಅಷ್ಟರೊಳಗೆ ಇದು ರೊಟ್ಟಿ ಹಿಟ್ಟಿನ ಕುದಿಸ್ಕೊಳ್ಳೋಕೆ ಇಟ್ಟಿದ್ವಿ ಅಲ್ಲ, ಅದು ಕೂಡ ಕುದಿಸ್ಕೊಂಡಿತ್ತು. ಹಾಗೆ ಅಷ್ಟರೊಳಗೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಹಿಟ್ಟೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಹಾಗೆ ಅದರೊಟ್ಟಿಗೆ ನೀಟಾಗಿ ಬೆರ್ಕೋಬೇಕು. ಇನ್ನೇನು ಹಸಿ ಇಟ್ಟಿದ್ರೆ ಮಿಕ್ಸ್ ಮಾಡೋದ್ರೊಳಗೆ ಎಲ್ಲ ಸೇರ್ಕೊಳ್ಳುತ್ತೆ ಅಲ್ವಾ, ಆ ಕಾವಿಗೆ ಅದು ಬೆಂದ್ಕೊಬಿಡುತ್ತೆ. ಅದಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಯಾಕಂದರೆ ಹಿಟ್ಟು ನಾದ್ಕೊಳ್ಳೋಕ್ಕೆ ತಣ್ಣಗಾಗಬೇಕು, ಬಿಸಿರುವಾಗಲೇ ನಾದ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಮತ್ತು ಈ ಕಡೆ ಪಲ್ಯಗಂತ ಈರುಳ್ಳಿ ಕೂಡ ಹೆಚ್ಕೋತಾ ಇದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಆ ಕಡೆ ಸೈಡ್ ನನ್ನ ಮಗಳೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಪಾಪ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸಂಡೇ ಅಲ್ವಾ, ಹೇಳೋದು ಲೇಟ್ ಆಗುತ್ತೆ. ಈ ಥರ ನಾವು ಮಾಡೋಣ ಅಂದ್ಕೊಂಡಾಗ 10:30 11 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಅಷ್ಟರೊಳಗೆ ಇದು ಹೆಚ್ಕೊಂಡಾಯ್ತು, ಈರುಳ್ಳಿ ಮತ್ತು ಬದನೇಕಾಯಿ ಹೆಚ್ಕೊಂಡಾಯಿತು. ಈ ಕಡೆ ಮಿಕ್ಸಿಗಂತ ಹೇಳಿ ಏನು ಹುರಿದಿಟ್ಕೊಂಡಿದ್ವಿ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಕಾಳು, ಜೀರಿಗೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಹಾಗೆ ಅರಿಶಿನ ಪುಡಿ, ಹುಳಿ ಇಷ್ಟನ್ನು ಸೇರಿಸಿ ರುಬ್ಕೋತೀನಿ. ಹುಳಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಅದರೊಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಮತ್ತು ಇದರೊಟ್ಟಿಗೆ ಹಾಕಿ ಬೇಯಿಸ್ತೀವಲ್ಲ, ಉಪ್ಪು ಹಿಡಿಬೇಕು. ಅದಕ್ಕೋಸ್ಕರ ಬದನೇಕಾಯಿ ಒಳಗೆ ಹಾಕಿ ಬೇಯಿಸೋದ್ರಿಂದ ಈ ಥರ ಕುರುಶನಿ ಹಾಕಿ 1-2 ಸುತ್ತು ಬರ್ಸಿದ್ರೆ ಸಾಕು. ತುಂಬ ನುಣ್ಣಗಾಗಬೇಕಂತ ಇಲ್ಲ. 1-2 ಸುತ್ತು ಬರ್ಸಿದ್ಮೇಲೆ ಈ ರೀತಿ 4 ಹೋಳು ಮಾಡಿಟ್ಕೊಂಡಿದ್ದೀನಿ. ಅಂದರೆ ಒಂದು ಬದನೇಕಾಯಲ್ಲಿ 4 ಭಾಗ ಮಾಡಿದ್ದೀನಿ. ಅದನ್ನ ಈ ಕಡೆ ಮಸಾಲೆನ ನೀಟಾಗಿ ತುಂಬ್ಕೋತೀನಿ. ಕೆಲವೊಬ್ರು ಕಟ್ ಮಾಡಿ ಕೂಡ ಹಾಕ್ಕೋತಾರೆ. ನಾನು ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ. ನಮ್ಮನೆಗೆ ಈ ಥರ ಇದ್ದರೆ ಇಷ್ಟ. ನನಗೆ ಆ ಥರ ಕಟ್ ಪೀಸ್ ಇದ್ದರೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಈ ಥರ ನೀಟಾಗಿ ತುಂಬ್ಕೋತೀನಿ 4 ಸೈಡಲ್ಲೂ. ಅಷ್ಟು ತುಂಬ್ಕೊಂಡಾದ ನಂತರ ಇಲ್ಲಿ ಒಂದು ಬಾಣಲಿಗೆ ಸಾಸಿವೆ, ಈರುಳ್ಳಿ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈರುಳ್ಳಿಯಲ್ಲಿ ಹಸಿ ಸ್ಮೆಲ್ ಏನಿದೆ ಅದು ಹೋಗಬೇಕು. ಅದರೊಟ್ಟಿಗೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೋತೀನಿ. ಒಂದು ಸ್ವಲ್ಪ ಅರ್ಜೆಂಟಾಗಿ ಹೆಚ್ಚಿರೋದ್ರಿಂದ ಅಲ್ಲಿ ಸ್ವಲ್ಪ ಇಡೀ ಪೀಸ್ಗಳಿತ್ತು. ಅದನ್ನು ಕೂಡ ಅಲ್ಲೇ ಸೌಟಲ್ಲಿ ಪೀಸ್ ಮಾಡಿಕೊಂಡು ನೀಟಾಗಿ ಹುರ್ಕೋತೀನಿ. ಅದರೊಟ್ಟಿಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೋತೀನಿ. ಕರಿಬೇವು ಕೂಡ ಅದು ಫ್ಲೇವರ್ ಬಿಡಬೇಕು, ಹಾಗೆ ಚಟಪಟ ಅನ್ನಬೇಕು. ಆ ಥರ ಆದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಬದನೇಕಾಯಿ ಕೂಡ ಹಾಕ್ಕೊತೀನಿ. ಬದನೇಕಾಯಿ ಎಣ್ಣೆಲಿ ಬೇಯೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಗಾಯಿ ಬದನೇಕಾಯಿ ಪಲ್ಯಕ್ಕೆ. ಯಾಕಂದರೆ ಇದು ಬದನೇಕಾಯಿ ಎಣ್ಣೆಲ್ಲ ಬೇಯಬೇಕು ಜಾಸ್ತಿ. ಅದಕ್ಕೋಸ್ಕರ ಅಷ್ಟನ್ನು ಎಣ್ಣೆ ಹಾಕ್ಕೊಂಡು ಇಲ್ಲಿ 5 ಇಡೀ ಬದನೇಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು
ದೊಡ್ಡ ಬದನೆಕಾಯಲ್ಲಿ ಒಂದು ಬದನೆಕಾಯಿನ ಈ ಥರ ಪೀಸ್ ಮಾಡಿ ಹೆಚ್ಚಾಕೊಂಡಿದ್ದೀನಿ. ನನಗೆ ಪೀಸ್ ಬದನೆಕಾಯಿ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಹೆಚ್ಚಾಕೊಂಡಿದ್ದೀನಿ. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇಡೀ ಬದನೆಕಾಯಲ್ಲಿ ಏನಿದೆ ಮಸಾಲೆ ಹೊರ ಬಂದುಬಿಡುತ್ತೆ ಅರ್ಜೆಂಟಾಗಿ ಮಿಕ್ಸ್ ಮಾಡೋಕ್ಕೋದ್ರೆ. ಅದಕ್ಕೆ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು 5ರಿಂದ 10 ನಿಮಿಷ ನೀಟಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಲೋ ಫ್ಲೇಮಲ್ಲಿ. ತುಂಬ ಬಲ್ತಿದೆ ಅನ್ನೋದಾದರೆ ಒಂದು 5 ನಿಮಿಷ ಜಾಸ್ತಿ ಬಿಡಿ. ಇದು ಸ್ವಲ್ಪ ಎಳೆ ಇರೋದ್ರಿಂದ ನಾನು ಜಾಸ್ತಿ ಹೊತ್ತು ಬಿಟ್ಟಿಲ್ಲ, ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಈ ಥರ ಆಗಿದೆ. ಅದನ್ನು ಬೆಂದಿದೆಯಲ್ಲ ನೋಡೋಕ್ಕೆ ಒಂದು ಚಾಕು ತೊಗೊಂಡು ಚುಚ್ಚಿದ್ರೆ ಆಯಿತು. ನಿಧಾನಕ್ಕೆ ಅದು ಬೆಂದ್ಕೊಂಡಿದೆ ಅಂತ ಸೀದಾ ಒಳಗೆ ಹೋದರೆ ಅದು ಬೆಂದಿದೆ, ಇಲ್ಲ ಇನ್ನೊಂದು ಸ್ವಲ್ಪ ಹೋಗ್ತಾ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸಬೇಕು. ಈ ಥರ ಬೆಂದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ವಿ ಅಲ್ಲ ಆ ಖಾರನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹುರಿದಿರೋ ಖಾರ ಆಗಿರೋದ್ರಿಂದ ಅದೇನು ಹಸಿ ಸ್ಮೆಲ್ ಇರಲ್ಲ, ಬೇಗ ಮಿಕ್ಸ್ ಮಾಡ್ಕೋಬೋದು. ಕರೆಂಟ್ ಹೋಗಿತ್ತು, ಕರೆಂಟ್ ಬಂತು, ಅದಕ್ಕೆ ಲೈಟ್ ಆನ್ ಆಯಿತು. ಈ ಥರ ಮಿಕ್ಸ್ ಮಾಡಿಕೊಂಡು ಖಾರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಆಯಿತು. ಮೊದಲೇ ಇದು ಬದನೆಕಾಯಿ ಬೆಂದಿರೋದ್ರಿಂದ ತುಂಬ ಹೊತ್ತೇನು ತಗೊಳ್ಳಲ್ಲ. ನಾನಿಲ್ಲಿ ಎಷ್ಟು ಬೇಕು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕೊರಿಶನಿ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ. ಕೆಲವೊಬ್ಬರು ಇದಕ್ಕೆ ಕೊರಿಶನಿ ಹಾಕೋತಾರೆ, ಇಲ್ಲಾಂದರೆ ಕಪ್ಪೆಳ್ಳು ಕೂಡ ಹಾಕೋತಾರೆ. ಇನ್ನು ಕಪ್ಪೆಳ್ಳು ಇಷ್ಟ ಆಗಲ್ಲ ಅಂದರೆ ಬಿಳಿ ಎಳ್ಳು ಕೂಡ ಹಾಕ್ಕೊಂಡು ಮಾಡೋರು ಇದ್ದಾರೆ. ನಿಮಗೆ ಯಾವ ಥರ ಟೇಸ್ಟ್ ಇಷ್ಟ ಆಗುತ್ತೆ ಆ ಥರ ಹಾಕ್ಕೋಬೋದು. ಬಟ್ ಇದು ನಮಗೆ ಕೊರಿಶನಿ ಹಾಕಿರೋ ಪಲ್ಯ ಇಷ್ಟ ಆಗಿರೋದ್ರಿಂದ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಉಪ್ಪು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಡಿ. ಮೊದಲೇ ಉಪ್ಪು ಹಾಕ್ಕೊಂಡಿದ್ವಿ. ಇಲ್ಲಿ ಈರುಳ್ಳಿಗೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ತೋರ್ಸೋಕೆ ಮರ್ತೋಯ್ತು ನನಗೆ. ಈರುಳ್ಳಿಗೂ ಉಪ್ಪು ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಮಸಾಲೆ ತುಂಬಿದ್ವಲ್ಲ ಅದಕ್ಕೂ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಉಪ್ಪು ಹಾಕ್ಕೊಳ್ಳಿ. ಮಸಾಲೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಆಯಿತು. ಈ ಥರ ಕುದೀತಾ ಇದೆಯಲ್ಲ ಆ ಥರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಸಿಹಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ಕೊಂಡ್ರೆ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಈ ಥರ ಹೈ ಫ್ಲೇಮಲ್ಲಿ 5 ನಿಮಿಷ ಕುದಿಸಿದ್ದೀನಿ. ಕುದಿಸಿದಾದ ನಂತರ ನೋಡ್ಬೋದು ಪಲ್ಯ ಯಾವ ಥರ ಬಂದಿದೆ ಅಂತ. ಅಷ್ಟರೊಳಗೆ ಈ ಕಡೆ ರೊಟ್ಟಿ ಕೂಡ ಆಗಿತ್ತು. ರೊಟ್ಟಿನ ಚೆನ್ನಾಗಿ ನಾದ್ಕೊಂಡಾದಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೋತೀನಿ. ಯಾಕಂದರೆ ರೊಟ್ಟಿ ಉಂಡೆ ಮಾಡಬೇಕು, ಉದ್ದದು ಉಂಡೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಥರ ಒಟ್ಟಿಗೆ ಉಂಡೆ ಮಾಡಿಡೋದ್ರಿಂದ ಬೇಗ ಮಾಡ್ಕೋಬೋದು. ಈ ಥರ ಮಾಡಿ ಬೇಕಾದರೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ನಾನು ತೋರಿಸ್ತೀನಿ. ಮತ್ತು ಉದಕ್ಕಿಂತ ಮುಂಚೆ ಮತ್ತೊಂದು ಸಲ ಈ ಥರ ನೀಟಾಗಿ ಹಿಟ್ಟು ಹಾಕ್ಕೊಂಡು ಒಂಚೂರು ನಾದ್ಕೊಂಡು ನೀಟಾಗಿ ಉದ್ಕೊಂಡ್ರೆ ಆಯಿತು. ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳು ಬೇಕಾದ್ರೂ ಉದ್ಕೋಬೋದು. ಯಾವ ಥರ ತೆಳು ಉದ್ಕೋಬೋದು ಅಂದರೆ ಕೆಳಗೆ ಶೆಲ್ಫ್ ಇರುತ್ತೆ, ಅದು ಕಾಣಿಸೋ ಥರ ಬೇಕಾದ್ರೂ ಉದ್ಕೋಬೋದು. ಅಂದರೆ ಅದು ಬ್ಲ್ಯಾಕ್ ಕಲರ್ ಶೆಲ್ಫ್ ಅಲ್ವಾ, ಆ ಶೆಲ್ಫು ಕಾಣಿಸ್ಬೋದು ಆ ಬ್ಲ್ಯಾಕ್ ಕಲರು. ಆ ರೀತಿ ಉದ್ಕೋಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ. ಬರಲ್ಲ ಅನ್ನೋರು ಈ ಥರ ಟ್ರೈ ಮಾಡ್ಬೋದು. ನಾನು ಅದೇ ಹೇಳಿದೆ ಅಲ್ವಾ, ನಂಗೆ ಆ ರೀತಿ ಹಸಿ ಹಿಟ್ಟಿಗೆ ಕುದಿಸಿದ ನೀರು ಹಾಕ್ಕೊಂಡು ನಂಗೆ ಆ ಥರ ಮಾಡೋಕ್ಕೆ ಬರಲ್ಲ. ನಂಗೆ ಈ ಥರ ಮಾಡೋಕ್ಕೆ ಇಷ್ಟ ಆಗುತ್ತೆ. ಹಾಗೆ ನಂಗೆ ಈ ಥರನೇ ಈಸಿ. ನಂಗೆ ಆ ಥರ ಯಾಕೋ ಕಷ್ಟ ಆಗುತ್ತೆ. 3-4 ಸಲ ಹಿಟ್ಟು ಕೂಡ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ನೋಡಿ ಈ ಥರ ನೀಟಾಗಿ ಉದ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿನೇ ಆಗಲಿ ಯಾವುದೇ ಆಗಲಿ ನೀವು ತುಂಬ ನಾದ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ನಾದಿದಷ್ಟು ಮೆತ್ತಗಾಗುತ್ತೆ ಅಲ್ವಾ ಹಿಟ್ಟು, ಅದರಿಂದ. ಮತ್ತು ರೊಟ್ಟಿಗೆ ನಾವೆಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಂತ ಹೈ ಫ್ಲೇಮಲ್ಲಿ ತುಂಬ ಕುದಿಸ್ಬಾರ್ದು. ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ, ಒಂದು 5 ನಿಮಿಷ ಲೋ ಫ್ಲೇಮಾಗಿ ಕುದಿಸ್ಬೋದು. ಇಲ್ಲಿ ರೊಟ್ಟಿ ಕೂಡ ಉದ್ಕೊಂಡಿದೆ. ಹಾಗೆ ಇಲ್ಲಿ ಹಂಚು ಬಿಸಿಯಾಗಿತ್ತು ಅಂತ ಹೇಳಿ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಹಂಚು ಅಲ್ಲಿ ಬಿಡಿ ಇದು ಬರುತ್ತೆ ಅಲ್ವಾ, ಬಿಸಿ ಆದಾಗ ಬಿಡಿದು ಒಂಥರ ಗುಳೆ ಬರುತ್ತೆ. ಆ ಥರ ಬಂದಾಗ ಒಂದು ಸ್ವಲ್ಪ ಪಕ್ಕದಲ್ಲಿ ಕಾಟನ್ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಒಳಗೆ ಕಾಟನ್ ಬಟ್ಟೆ ಹಾಕ್ಕೊಂಡು ನೀಟಾಗಿ ಹಸಿ ಮಾಡ್ಕೊಂಡು ರೊಟ್ಟಿ ಒದ್ದೆ ಮಾಡಿಕೊಂಡ್ರೆ ಸಾಕು. ಅಂದರೆ ತುಂಬ ಹಸಿ ಮಾಡೋದು ಬೇಡ, ಚೂರು ಒದ್ದೆ ಮಾಡಿಕೊಂಡ್ರೆ ಸಾಕು. ಈ ರೀತಿ ಒದ್ದೆ ಮಾಡಿಕೊಂಡು ಏನು ತಕ್ಷಣ ಮಡ್ಚಾಕಬೇಕು. ಬಟ್ ನಾನು ಇಲ್ಲೊಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ನನ್ನ ಮಗಳ ಹತ್ರ, ಅದಕ್ಕೋಸ್ಕರ ತಕ್ಷಣ ಮಡ್ಚಾಕಲಿಲ್ಲ. ಈ ಥರ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಬೇಯಿಸ್ಬೇಕಂದ್ರೆ ಕೆಲವೊಬ್ಬರಿಗೆ ಅಂದರೆ ತುಂಬ ಬೇಯಿಸಿದ್ರೆ ಇಷ್ಟ ಆಗುತ್ತೆ, ಅಂದರೆ ಕಪ್ಪಾದರೆ ಇಷ್ಟ ಆಗುತ್ತೆ. ನಮ್ಮ ಮನೆಗೆ ಕಪ್ಪಾದರೆ ಯಾರು ಮುಟ್ಟೋದೇ ಇಲ್ಲ ಆ ರೊಟ್ಟಿನ. ಅದಕ್ಕೋಸ್ಕರ ನಾನು ಈ ರೀತಿ ಮೀಡಿಯಮ್ ಆಗಿ ಬೇಯಿಸ್ಕೊತೀನಿ ಅಷ್ಟೇ. ಕೈಯಲ್ಲಿ
ಒತ್ಕೊಳ್ಳಿ. ಇಲ್ಲ ತುಂಬ ಏನು ಬಿಸಿ ಇರಲ್ಲ, ಬಿಸಿ ಇದೆ ನಮಗೆ ಹೆದರಿಕೆ ಅದೇ ಅನ್ನೋದಿದ್ದರೆ ಬಟ್ಟೆಯಲ್ಲೂ ಕೂಡ ಒತ್ಕೋಬೋದು. ಈ ರೀತಿ ಚುಂಚ್ಕದಲ್ಲೂ ಒತ್ಕೋಬೋದು. ನೋಡಿ ನೀವು ಯಾವ ಥರ ಉಬ್ಬುತ್ತೆ ಅಂದರೆ ಲೇಯರ್ ಆಗಿ ಲೇಯರ್ ಆಗಿ ಒಂಥರ 2 ಲೇಯರ್ ಆಗಿ ರೊಟ್ಟಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಅದು ಉಬ್ಬಿರುತ್ತಲ್ವ, ಅದ್ರ ಮೇಲೆ ಒಂಚೂರು ಪ್ರೆಸ್ ಮಾಡಿದ್ರೆ ಸಾಕು. ಇನ್ನು ಉಬ್ಬೋದೇನಾದ್ರು ಇದ್ದರೆ ಅದು ಕೂಡ ಉಬ್ಕೊಬಿಡುತ್ತೆ. ನೀವೇ ನೋಡ್ತಾ ಇದ್ರೆ ನಾನು ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಇರೋದ್ರಿಂದ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಆ ಕಡೆ ಈ ಕಡೆಲ್ಲ ಉಬ್ಕೋತಾ ಇದೆ ಅಂತ. ಮತ್ತು ಪಲ್ಯ ಸರ್ವ್ ಮಾಡ್ತಾಯಿದ್ದೀನಿ ಪಲ್ಯ ಒಟ್ಟಿಗೆ. ತುಂಬ ಚೆನ್ನಾಗಿತ್ತು ಬದನೆಕಾಯಿ ಪಲ್ಯ ಜೊತೆಗೆ. ನಮ್ಮನೆಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಅವ್ರದ್ದು ಹೇಳಿದ್ದನ್ನು ತಗೋಬೇಕು ಅಂತ ಮಾಡಿದೆ ವೀಡಿಯೋ, ಬಟ್ ಎಲ್ಲ ಉದ್ದಿಟ್ಕೊಂಡಿದ್ದೆ ಅಲ್ವ, ಟೈಮ್ ಬೇರೆ ಆಗಿತ್ತು. ಈ ಕಡೆ ಕಿಚನ್ ಕೂಡ ಮೇಕ್ ಓವರ್ ಮಾಡಬೇಕಿತ್ತು, ಅದಕ್ಕೋಸ್ಕರ ತಗೊಳ್ಳಿಲ್ಲ. ಇಲ್ಲಿ ರೊಟ್ಟಿ ಅದು ಹರಿಯೋಣ ಅಂತ ಹೋದೆ, ಬಟ್ ಅದು ತುಂಬ ಬಿಸಿ ಇತ್ತು. ಕೈ ಸುಟ್ಕೊಳ್ಳೋದೇ ಗ್ಯಾರಂಟಿ ಅಂತ ಹೇಳಿ ತಣ್ಣಗಿತ್ತಲ್ವ ಅದನ್ನ ತಕ್ಕೋತಾ ಇದ್ದೀನಿ. ತಕ್ಕೊಂಡು ನೋಡಿ ಇಲ್ಲಿ ಎಷ್ಟು ಲೇಯರಾಗಿ ಬರುತ್ತೆ ಅಂತ ತುಂಬ ಖುಷಿಯಾಗುತ್ತೆ. ಅಷ್ಟು ಲೇಯರಾಗಿ ಬರುತ್ತೆ. ಈ ರೀತಿ ಮಾಡಲಿಕ್ಕೆ ನಂಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಮ್ಮಮ್ಮಂಗೆ ಬೇರೆ ಯಾರೋ ಹೇಳ್ಕೊಟ್ಟಿದ್ರಂತೆ ಈ ರೀತಿ ಮಾಡಲಿಕ್ಕೆ. ತುಂಬ ಚೆನ್ನಾಗುತ್ತೆ, ಬೇಕಾದ್ರೆ ಟ್ರೈ ಮಾಡು ಅಂತ ಹೇಳಿದರು. ನಮ್ಮ ಮನೇಲಿ ಯಾವಾಗಿಂದನೂ ಅಷ್ಟೇ, ನಮ್ಮ ಮನೆಗೆ ಇದೇ ರೀತಿ ರೊಟ್ಟಿ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮಮ್ಮ ನಿಜವಾಗ್ಲೂ ನಮ್ಮ ಮನೆಯವರೆಲ್ಲ ಎಷ್ಟು ಖುಷಿ ಪಡ್ತಾರೆ ಅಂದರೆ ನಾವು ರೊಟ್ಟಿ ಮಾಡೋದಕ್ಕೆ, ಚಪಾತಿ ಮಾಡೋದಕ್ಕೆ ಆಗಲಿ, ಅವರೆಲ್ಲರೂ ಹೊರಗಡೆ ಹೋಗಿ ರೊಟ್ಟಿ ತಿನ್ಕೊಬಂದಾಗ ಏನೇ ಆಗಲಿ ನೀನು ಮಾಡಿರೋ ಥರ ಆಗಿರಲಿಲ್ಲ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಯಾವ ಥರ ಲೇಯರ್ ಬಂದಿದೆ ಅಂತ ಹೇಳಿ. ಅಂದರೆ ನಾವು ರೊಟ್ಟಿನ ಉದ್ಕೊಳ್ಳೋದ್ರೊಳಗೆ ಡಿಪೆಂಡ್ ಆಗುತ್ತೆ, ನಾವು ಎಷ್ಟು ನೀಟಾಗಿ ಉದ್ಕೋತೀವೋ ಆ ರೀತಿ. ಅಂದರೆ ರೊಟ್ಟಿ ಉಬ್ಬೋದಕ್ಕೆ ಒಂದು ಕಡೆ ಮೆತ್ತಗೆ ಒಂದು ಕಡೆ ದಪ್ಪ ಮಾಡಿಕೊಂಡಾಗ ರೊಟ್ಟಿ ಉಬ್ಕೊಳ್ಳಲ್ಲ. ಹಾಗೆ ಒಂದು ಕಡೆ ಅಂಟ್ಕೊಳ್ಳುತ್ತೆ, ಒಂದು ಕಡೆ ಉಬ್ಬುತ್ತೆ. ಯಾವ ಕಡೆ ಸ್ವಲ್ಪ ದಪ್ಪ ಇದೆಯೋ ಆ ಕಡೆ ಉಬ್ಕೊಳ್ಳುತ್ತೆ, ಒಂದು ಕಡೆ ಹಾಗೆ ಗಟ್ಟಿ ಆಗಿಬಿಟ್ಟಿರುತ್ತೆ. ಅದೇ ಒಂದೇ ರೀತಿ ಎಲ್ಲ ಕಡೆನೂ ಒಂದೇ ಇದರಲ್ಲಿ ಉದ್ಕೊಂಡಾಗ ನೀಟಾಗಿ ಈ ರೀತಿ ಉಬ್ಕೊಳ್ಳುತ್ತೆ. ಹಾಗೆ ಲೇಯರ್ ಕೂಡ ಬರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ಟಿಫನ್ ಕೂಡ ಆಗಿತ್ತು. ಹಾಗೆ ಇವರಿಲ್ಲಿ ಕಿಚನ್ ಮೇಕ್ ಓವರ್ ಮಾಡಲಿಕ್ಕೆ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪಾಪ ಅವರಿಗೆ ಮೊದಲೇ ಸುಸ್ತಾಗ್ಬಿಟ್ಟಿದ್ರೆ, ಮೊದಲೇ ಹುಷಾರಿರಲಿಲ್ಲ. ಅದ್ರ ಮಧ್ಯೆನೂ ನಾನೇ ಕ್ಲೀನ್ ಮಾಡಿಕೊಡ್ತೀನಿ, ಬಾ ನಿನಗಾಗಲ್ಲ ಅಲ್ಲಿ ಮೇಲೆಲ್ಲ ಹತ್ತಲಿಕ್ಕೆ, ಏನಾದರೂ ಜಾಗಿದ್ದು ಬಿಟ್ಬಿಟ್ರೆ. ಶೆಲ್ಫ್ ಕೂಡ ಅಂದರೆ ಸಜ್ಜೆ ಕೂಡ ಕೆಳಗೆ ಇದೆ. ಹಾಗೆ ಶೆಲ್ಫ್ ಹೈಟ್ ಇರೋದ್ರಿಂದ ನನಗದು ನಿಂತ್ಕೊಳ್ಳೋದಕ್ಕಾಗಲ್ಲ. ಆ ಚೇರ್ ಇಟ್ಕೊಂಡ್ರೆ ನಾನು ಕುಳ್ಳಕ್ಕೆ, ಅಂದರೆ ನಾನು ಇರೋದೇ ಕುಳ್ಳಕ್ಕೆ, ಅದ್ರ ಮಧ್ಯೆ ನೀನು ಇರೋದೇ ಕುಳ್ಳಕ್ಕೆ, ಅದು ತಿಕ್ಕೊಂಡು ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರೇ ನಾನೇ ಮಾಡ್ಕೊಡ್ತೀನಿ ಬಾ ಅಂದರು. ಅಷ್ಟರೊಳಗೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಿದ್ದ. ಇವನಿಗೆ ಸಿಕ್ಕಾಪಟ್ಟೆ ಹೆಲ್ಪಿಂಗ್ ನೇಚರ್ ಇದೆ ನನ್ನ ಮಗನಿಗೆ. ಅದೇ ರೀತಿ ಹಠನೂ ಕೂಡ ಇದೆ. ಅವನಿಗೆ ಎಷ್ಟು ಹಠ ಇದೆಯೋ ಅಷ್ಟೇ ಹೆಲ್ಪಿಂಗ್ ನೇಚರು ಇದೆ. ಎಲ್ಲದಕ್ಕೂ ಅಮ್ಮ ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಬಂದುಬಿಡ್ತಾನೆ. ಕೆಲವೊಂದು ಸಲ ತುಂಬ ಖುಷಿಯಾಗುತ್ತೆ. ಹಾಗೆ ಅದು ಇನ್ನೇನಾದ್ರು ಅರ್ಜೆಂಟ್ ಕೆಲಸ ಇದ್ದಾಗ ಇರಿಟೇಷನ್ ಕೂಡ ಆಗುತ್ತೆ. ಇವಳು ನೋಡಿ ನನ್ನ ಮಗಳು ಹಣಗ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾರೆ ಇವರು ಇಲ್ಲೆಲ್ಲ ತೆಗ್ದಿಟ್ಕೊಂಡು. ನನ್ನ ಹತ್ರ ಯಾರು ಆಟ ಆಡೋಕ್ಕೆ ಬರ್ತಾ ಇಲ್ಲ ಅಂತ, ಹಾಗೆ ಕೊಡ್ತೀನಿ ಕೊಡು ಅಂತ ಹೇಳಿ ಚೇರ್ ಕೂಡ ಕೇಳಿದ್ರು. ಹಾಗೆ ಚೇರ್ ಕೊಟ್ಟೆ. ಅಲ್ಲಿ ಮೇಲ್ ಶೆಲ್ಫ್ ಅಂದರೆ ನಮಗೆ ಯಾವ ಕಡೆನೂ ಹೋಗೋದಕ್ಕೆ, ಎಣ್ಣೆ ಏನಾದ್ರು ಐಟಮ್ಸ್ ಮಾಡಿದಾಗ ಯಾವ ಕಡೆ ಹೋಗೋದಕ್ಕೂ ಗಾಳಿ ಹೋಗೋದಕ್ಕೂ ಜಾಗ ಇಲ್ಲ. ಈ ಕಿಟಕಿ ಇಲ್ಲ ನಮಗೆ ಇರೋದು ಮೇನ್ ಡೋರು. ಅಂದರೆ ರೂಮಲ್ಲೆಲ್ಲ ಕಿಟಕಿ, ರೂಮಲ್ಲಿ ಹಾಲೆಲ್ಲ ದೊಡ್ಡ ದೊಡ್ಡ ಕಿಟಕಿ ಇದೆ. ಬಟ್ ಇಲ್ಲಿ ಕಿಚನ್ ರೂಮಲ್ಲಿ ಕಿಟಕಿ ಇಲ್ಲದೆ ಇರೋದ್ರಿಂದ ನಾವು ಯಾವಾಗಲೂ ಕ್ಲೀನ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ಡಬ್ಬ ಇಟ್ವಿ ಅಂದರೆ 1-2 ದಿನ ಆವಾಗ ತಾನೇ ಕ್ಲೀನ್ ಮಾಡಿರ್ತೀವಿ, 2 ದಿನ ಆಗ್ತಿದ್ದಂಗೆ ಅದ್ರ ಮೇಲೆ ಮತ್ತೆ ಎಣ್ಣೆ ಕಲೆಗಳು ಕುಟ್ಬಿಟ್ಟಿರುತ್ತೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ. ಯಪ್ಪ ದೇವರೇ, ಇದು ಎಷ್ಟು ಸಲ ಎಷ್ಟು ಕ್ಲೀನ್ ಮಾಡಿಟ್ರು ಹಾಗಿರುತ್ತೆ ಅಲ್ಲ ಅಂತ. ಹಬ್ಬ ಇನ್ನೇನು ಬರ್ತಿದೆ ಅನ್ನೋ ಟೈಮಲ್ಲಿ ಕ್ಲೀನ್ ಮಾಡ್ತೀವಿ, ಮತ್ತು ಹಬ್ಬದ ದಿನ ಅದೇ ಅವಸ್ಥೆ ಆಗಿರುತ್ತೆ. ಮತ್ತು ಅದೇ ಅಂದ್ಕೊಂಡು ಕ್ಲೀನ್ ಮಾಡಿರ್ತೀವಿ. ಆದರೂ ಮನಸ್ಸಿಗೆ ಏನು ಸಮಾಧಾನ ಅಂದರೆ ಹಬ್ಬಕ್ಕಂತ ಕ್ಲೀನ್ ಮಾಡಿದ್ದೀವಲ್ಲ ಅಂತ ಸಮಾಧಾನ. ಮತ್ತೊಂದು ಕಡೆ ಬೇಜಾರು ಏನಂದರೆ ಅಯ್ಯೋ ಮತ್ತೆ ಇದೇ ಹಾಳಾಯ್ತಲ್ಲಪ್ಪ, ಮತ್ತು ಕ್ಲೀನ್ ಮಾಡಬೇಕಲ್ಲ ಅಂತ. ಹಾಗೆ ಸ್ವಲ್ಪ ಅಲ್ಲಿ ಬ್ರಷ್ ಇಟ್ಟಿದ್ದೀನಿ, ಅದನ್ನ ತಂದುಕೊಡು ಬಟ್ಟೆ ತಿಕ್ಕೋದು ಅಂತ ಕೇಳಿದ್ರು, ಅದನ್ನ ಕೂಡ ತಕ್ಕೊಡ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಸಿಕ್ಕಿರುತ್ತಲ್ವ ಅದನ್ನೆಲ್ಲ ಇಲ್ಲಿ ಇದ್ರ ಮೇಲೆ ಏನಿಟ್ಟಿದೆ ಪಾತ್ರೆದ್ರ ಮೇಲೆ ಅದನ್ನೆಲ್ಲ ಎತ್ತಿ ಈ ಕಡೆ ಇಟ್ಟಿರ್ತಾ ಇದ್ದೀನಿ. ನನಗೆ ಮಧ್ಯಾಹ್ನ ಹಪ್ಪಳ ಮಾಡಿಕೊಡು ಅಂದರು. ಇದು ಕ್ಲೀನ್ ಮಾಡಿದ್ರೆ ಸಂಜೆ ಆಗುತ್ತೆ, ಅದ್ರ ಮಧ್ಯೆ ನಿಮ್ದು ಹಪ್ಪಳ ಬೇರೆ ಅಂತ ಹೇಳಿ ಅವ್ರಿಗೂ ಹೇಳ್ತು ಈ ಕಡೆ ಒಂದೊಂದೇ ಇಸ್ಕೊಂಡು ಕೆಳಗಿಡ್ತಾ ಇದ್ದೆ. ಆ ಪಾತ್ರೆ ಸ್ಟ್ಯಾಂಡ್ ಏನಿದೆ ಅದು ಇಳಿಸ್ಬೇಕಂತ ಮಾಡಿದ್ವಿ, ಬಟ್ ಆದರೆ ಅದು ಇಳಿಲಿಲ್ಲ. ಯಾಕಂದರೆ ಅಲ್ಲಿ ಸ್ಕ್ರೂ ಹಾಕಿ ಟೈಟ್ ಮಾಡಿಬಿಟ್ಟಿದ್ರು. ಬೇಕಾದ್ರೆ ನಾವು ಲೂಸ್ ಮಾಡ್ಕೋಬೋದಿತ್ತು, ಬಟ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ. ಆಲ್ರೆಡಿ ಟೈಮ್ 1 ಗಂಟೆ ಆಗಿಬಿಟ್ಟಿತ್ತು. ಅಷ್ಟರೊಳಗೆಲ್ಲ ರೆಡಿ ಮಾಡಬೇಕಂತ ಪಾತ್ರೆನ ನಾನು ಹಾಗೆ ತಿಕ್ಕೊಡ್ತೀನಿ ಕೊಡು ಅಂತ ಹೇಳಿ ಹಾಗೆ ಕ್ಲೀನ್ ಮಾಡಿಕೊಟ್ರು. ಪಾಪ ಕೈ ಕೂಡ ಕೊಯ್ಕೊಬಿಟ್ರು, ಅದು ಶಾರ್ಪ್ ಇತ್ತು. ಅದಕ್ಕೆ ಅವರು ಇದೇನಿದೆ ನಾನು ಇಲ್ಲಿ ತಂದಿದ್ದೆ ಅಲ್ವಾ ಅಂತ ಬಾಕ್ಸ್ ಇಡೋಕ್ಕಂತ ತಂದಿದ್ದಾಗಿತ್ತು. ಅವ್ರಿಗೆ ಅದು ಕೂಸಕ್ಕೆ ಬರ್ತಾನೆ ಇರಲಿಲ್ಲ. ತುಂಬ
ಟ್ರೈ ಮಾಡಿದ್ರು. ಕೊನೆಗೆ ಅದು ಹೇಗೇಗೋ ಫಿಕ್ಸ್ ಮಾಡಿಬಿಟ್ರು. ಆಮೇಲೆ ಬಿಡಿ ಇಲ್ಲಿ ನಾನು ಕೂರಿಸ್ತೀನಿ ಅಂತ ನೀಟಾಗಿ ಕೂರಿಸಿದ್ಮೇಲೆ, ಓ ಹೌದಲ್ಲ, ನೀನು ನೀಟಾಗಿ ಕೂರಿಸಿದೀಯಾ, ನನಗೆ ಗೊತ್ತೇ ಆಗಲಿಲ್ಲ ಹೀಗೆ ಕೂರಿಸ್ಬೇಕಂತ ಹೇಳಿ. ಬಿಡು ಮತ್ತೊಂದು ಸಲ ಕೂರಿಸ್ತೀನಿ ಅಂದರು. ಬೇಡ ಬಿಡಿ, ಮತ್ತು ಪದೇ ಪದೇ ತೆಗೆದ್ರೆ ಆಲ್ರೆಡಿ 2-3 ಸಲ ತೆಗೆದ್ಬಿಟ್ಟಿದ್ದಾಗಿತ್ತು. ಬೇಡ ಬಿಡಿ ಪರವಾಗಿಲ್ಲ, ಹೇಗೂ ಕೂರಿಸಿದ್ದೀರಲ್ಲ, ಇರಲಿ, ಅದು ಏನಾಗಲ್ಲ, ನಾವೇ ಅಲ್ವಾ ಇರೋದು ಅಂತ ಹೇಳಿ ಇದನ್ನ ನಾನು ಕೂರಿಸ್ತೀನಿ ಅಂತ ಹೇಳಿ ನಾನು ಕೂರ್ಸೋಕ್ಕೆ ಬಂದೆ. ನಾನು ಕೂರಿಸೋದು ತುಂಬ ಚೆನ್ನಾಗಿ ಬಂತು ಅದು ಕೂರಿಸ್ಲಿಕ್ಕೆ. ಅವ್ರು ಅದೇ ನೋಡಿ, ಅಯ್ಯೋ ನೀನು ಚೆನ್ನಾಗಿ ಕೂರಿಸಿದೀಯಾ, ನಾನು ಹಿಂಗೆ ಕೂರಿಸ್ಬಿಟ್ಟೆ ಅಂತ. ಗ್ರೀನ್ ಮ್ಯಾಟ್ ತಂದಿದ್ದೆ, ತೋರಿಸ್ಬೇಕಿತ್ತು, ನಾನು ತೋರಿಸಿರ್ಲಿಲ್ಲ. ಗ್ರೀನ್ ಮ್ಯಾಟ್ ತಂದಿದ್ದೆ. ಅದು ಗ್ರೀನ್ ಮ್ಯಾಟ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಲುಕ್ ಬಂತು ಅಡುಗೆ ಮನೆಗೆ. ನಿಜವಾಗ್ಲೂ ಈಗ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮ್ಮ ಅಡುಗೆ ಮನೆ ನಮ್ಮ ಅಡುಗೆ ಮನೆ ಕಾಣಿಸೋದೇ ಡಲ್ಲು. ಯಾಕಂದರೆ ಅಂದರೆ ಲೈಟ್ ಕೂಡ ಜಾಸ್ತಿ ಬೀಳಲ್ಲ. ಅಲ್ಲಿ ಮೇಲೆ ಸಜ್ಜೆ ಇದೆ ಅಲ್ವಾ, ಎಲ್ಲ ಲೈಟು ಸಜ್ಜೆಗೆ ಇರೋದ್ರಿಂದ ಸಜ್ಜೆ ನೆರಳೇನಿದೆ ನಮ್ಮ ಅಡುಗೆ ಮನೆಯಲ್ಲಿ ಶೆಲ್ಫ್ ಮೇಲೆ ಬಿದ್ದುಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಈ ಗ್ರೀನ್ ಮ್ಯಾಟ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಒಂಥರ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲಿಕ್ಕೆ ಖುಷಿಯಾಗುತ್ತೆ. ಯಾವಾಗಲೂ ಹೇಳ್ತೀವಿ, ಯಪ್ಪ ನನಗೆ ಈ ಅಡುಗೆ ಮನೆ ಮಾಡಲಿಕ್ಕೆ ನನಗೆ ಇಷ್ಟ ಆಗಲ್ಲ, ಆ ರೀತಿ ಆಗ್ತಿದೆ. ಫಸ್ಟ್ ಇದಕ್ಕೆ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಥರ ನಾನು ಯಾರ್ದೋ ವಿಡಿಯೋದಲ್ಲಿ ನೋಡಿದ್ದೆ, ಈ ಥರ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಮ್ಯಾಟ್ ಹಾಕಿದ್ದು. ಅವ್ರದ್ದು ವಿಡಿಯೋ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅದರೊಟ್ಟಿಗೆ ಅಡುಗೆ ಮನೆ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಗ್ರೀನ್ ಮ್ಯಾಟ್ ತರಿಸಿದ್ದೆ. 2 ಮ್ಯಾಟ್ ವಾಪಸ್ ಕೊಟ್ಟೆ. ಅಂದರೆ ನಂಗೆ ಯಾವ ಸೈಜ್ ತೊಗೋಬೇಕಂತ ಗೊತ್ತಾಗದೆ 2 ಮ್ಯಾಟನ್ನು ವಾಪಸ್ ಕೊಟ್ಟೆ. ಮತ್ತು ಅಲ್ಲಿ ಒಂದು ಸ್ವಲ್ಪ ಪಾತ್ರೆ ಸ್ಟ್ಯಾಂಡ್ ಪಕ್ಕ ಕಮ್ಮಿ ಇತ್ತು ಅಲ್ವಾ, ಏನದು ಜಾಗ ಕಮ್ಮಿ ಇತ್ತು, ಅಲ್ಲಿ ಏನೂ ಇಡೋಕ್ಕೆ ಬರ್ತಿರ್ಲಿಲ್ಲ. ಸುಮ್ಮನೆ ವೇಸ್ಟ್, ಅಂದರೆ ಬಾಟಲ್ಲು ಅದು ಇದು ಎಲ್ಲರೂ ಒಂದು ಸ್ಪೇಸ್ ಜಾಗ ಖಾಲಿ ಇದೆ ಅನ್ನೋ ಟೈಮಲ್ಲಿ ಎಲ್ಲ ಹರಪನ್ನು ತೊಗೊಂಡೋಗಿ ಅಲ್ಲೇ, ಅಂದರೆ ಎಲ್ಲ ಐಟಮ್ಸು ವೇಸ್ಟ್ ಏನಿದೆ ಎಲ್ಲ ತೊಗೊಂಡೋಗಿ ಅಲ್ಲೇ ಹಾಕೋದಾಗತ್ತೆ. ಈ ಥರ ಏನಾದರೂ ಆ ಕಡೆ ಈ ಕಡೆ ಸರಿಸಿ ಇಟ್ಟು ಮಾಡಿದಾಗ ಆ ಸ್ಪೇಸ್ ಇದೆ, ಅದು ಯುಟಿಲೈಸ್ ಮಾಡ್ಕೋಬೋದು. ಅದೆರಡು ಚೆನ್ನಾಗಿ ಬಂತು. ಬಟ್ ಅದೊಂದು ಲಾಸ್ಟಿಂದೊಂದು ಒಂಥರ ಮೇಲೆ ಕೆಳಗೆ ಆಯಿತು. ಬಟ್ ಪರವಾಗಿಲ್ಲ, ಪಾಪ ಅಷ್ಟು ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅಂತ ಹೇಳಿ ಸುಮ್ಮನೆ ಅದೇ. ಮತ್ತು ಈ ಬಾಕ್ಸ್ಗಳೆಲ್ಲ ಏನಿದೆ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿತ್ತು. ಇನ್ನೇನು ನೆಲ ಒರೆಸೋದು ಕಸ ಗುಡಿಸೋದು ಒಂದು ಬಾಕಿ ಇತ್ತು. ನಂಗೆ ಆ ಕಡೆ ಇದ್ದಿದ್ದರಿಂದ ಪಟ್ಟ ಅಂತ ಏನಾದ್ರು ಬೇಕಂತ ತಗೊಂಡಾಗ ಒಂದು ಇಟ್ಟರೆ ಒಂದು ಹಿಂದೋಗುತ್ತೆ, ಒಂದು ಇಟ್ಟರೆ ಒಂದು ಹಿಂದೋಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಇಟ್ಟಾಗ ನೀಟಾಗಿ ಎಲ್ಲೆಲ್ಲಿ ಏನಿದೆ ಅಂತ ಹುಡುಕಿ ತಕ್ಕೋಬೋದು. ಹಾಗೆ ಹೊಸ್ದಾಗಿ ಯಾರು ಅಡುಗೆ ಮಾಡೋಕ್ಕೆ ಬರ್ತಾರೆ, ಮನೇಲಿ ನೆಂಟರು ಬರ್ತಾರೆ ಅಂದರು ನನಗೆ ಕೇಳೋ ಅವಶ್ಯಕತೆ ಇರಲ್ಲ. ಅವರಿಗೆಲ್ಲ ಅಲ್ಲಲ್ಲೇ ಸಿಕ್ಬಿಡುತ್ತೆ, ತಗೊಬಿಡ್ಬೋದು. ಇನ್ನೇನಾದರೂ ಎಕ್ಸ್ಟ್ರಾ ಬೇಕು ಅಂತ ನಮಗೆ ಕೇಳಿದಾಗ ನಾವು ಹೇಳ್ಬೋದು ಅಂತ ಹೇಳಿ ಈ ಥರ ಜೋಡಿಸ್ದೆ. ಯಾಕಂದರೆ ನಾನು ಎಲ್ಲ ಟೈಮು ಒಂದೇ ಸಮ ಮನೇಲಿ ಇರಲ್ಲ. ನಮ್ಮ ಮನೆಯವರು ಕೆಲವೊಂದು ಸಲ ಊರಾಗ ಬಿಟ್ಟು ಅವ್ರು ಇರ್ತಾರೆ ಅಲ್ವಾ, ಅವಾಗೆಲ್ಲ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಭೂಮಿ ಅದೆಲ್ಲಿ ಇಟ್ಟಿದ್ಯಾ ಇದೆಲ್ಲಿ ಇಟ್ಟಿದ್ಯಾ ಅಂತ. ಅವ್ರು ನಾನು ಭೂಮಿ ಅಂತ ಕರೀತಾರೆ, ಸ್ವಾತಿ ಅಂತ ಕರೆಯಲ್ಲ. ನಂಗೆ ಸ್ವಾತಿ ಅಂತ ಕರೆಯೋದು ನನ್ನ ಅಮ್ಮನ ಮನೇಲಿ ಮಾತ್ರ. ಅವ್ರು ಭೂಮಿ ಅಂತ ಕರೆಯೋದ್ರಿಂದ ನಾನು ಭೂಮಿ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾರೆ ಅಂತ ಅಂದೆ. ಈ ರೀತಿ ನೀಟಾಗಿ ಜೋಡಿಸ್ಕೊಂಡೆ. ಬಟ್ ತುಂಬ ಚೆನ್ನಾಗಿ ಬಂತು. ಇಲ್ಲಿ ಈ ಥರ ಸ್ಪೇಸ್ ಏನಿದೆ ಅಲ್ಲಿ ಸಾಂಬಾರು ಪುಡಿ, ಖಾರದ ಪುಡಿ, ಅದು ಖಾರದ ಪುಡಿ ಆಲ್ರೆಡಿ ಅಲ್ಲಿ ಇಟ್ಟಿದ್ದೀನಿ. ಸಾಂಬಾರು ಪುಡಿ, ಆಮೇಲೆ ನಾವೇನು ಮಸಾಲ ಹಾಕ್ತೀವಲ್ಲ ಅದು, ಅರಿಶಿನ ಪುಡಿ, ಹೆಸರುಬೇಳೆ, ತೊಗರಿಬೇಳೆನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಇಷ್ಟೆಲ್ಲ ಮಾಡೋದ್ರೊಳಗೆ ಸಂಜೆ 5 ಗಂಟೆ ಆಗಿತ್ತು. ಅವರೇ ಕಸನೂ ಗುಡಿಸ್ಕೊಟ್ರು. ಆಮೇಲೆ ನಾನು ನೆಲ ಒರೆಸ್ತೀನಿ ಬಿಡು ಅಂದರೆ, ಬೇಡ ಪರವಾಗಿಲ್ಲ ಅಷ್ಟೆಲ್ಲ ಮಾಡಿದ್ದೀರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿ ನಾನು ನೆಲ ಒರೆಸ್ಕೊತೀನಿ ಅಂತ ನೆಲ ಒರೆಸ್ಕೊಂಡಿದ್ದೆ. ಬೆಳಗ್ಗೆನೂ ನೆಲ ಒರೆಸಿರಲಿಲ್ಲ, ಯಾಕಂದರೆ ಕ್ಲೀನ್ ಮಾಡೋದಿತ್ತು ಅಲ್ವಾ, ಅದಕ್ಕೋಸ್ಕರ. ಇಷ್ಟು ಮಾಡೋದ್ರೊಳಗೆ ನಿಜವಾಗ್ಲೂ ಸಾಕಾಗಿತ್ತು. ಬಟ್ ಫೈನಲಿ ಅಡುಗೆ ಮನೆ ತುಂಬ ಚೆನ್ನಾಗಿ ಕಾಣಿಸಿದಾಗ ತುಂಬಾ ಖುಷಿಯಾಗಿತ್ತು. ಹಾಗೆ ರಿಂಗ್ ಲೈಟ್ ಕೂಡ ಹಾಕಬೇಕಿತ್ತು, ರಿಂಗ್ ಲೈಟ್ ಹಾಕಲಿಲ್ಲ ಬಿಡು, ಅದು ಬರಲ್ಲ. ನಾನು ಗಮ್ ಟೇಪ್ ಅಂದರೆ ಡಬಲ್ ಸೈಡ್ ಗಮ್ ಟೇಪ್ ಬರುತ್ತೆ ಅಲ್ವಾ, ಅದು ಬುಕ್ ಮಾಡಬೇಕಿತ್ತು, ಅದು ಬರ್ತೋಗಿತ್ತು. ಅದಕ್ಕೋಸ್ಕರ ನೋಡಿ, ಗ್ರೀನ್ ಮ್ಯಾಟ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಆ ಸ್ಟ್ಯಾಂಡ್ ಏನಿದೆ ಅದನ್ನ ಪಾತ್ರೆ ಇಡಬೇಕಂತಲೇ ತರಿಸಿದ್ದಾಗಿತ್ತು. ಅಂದರೆ ನಂಗೆ ಶೆಲ್ಫ್ ಸಣ್ಣ ಇದೆ ಅಲ್ವಾ, ಅದಕ್ಕೋಸ್ಕರ ಪಾತ್ರೆ ಇಡಬೇಕಂತಲೇ ತರಿಸಿದ್ದು. ಸಣ್ಣ ಪಾತ್ರೆಗಳು ಈಗೇನೋ ಸ್ವಲ್ಪ ಅನ್ನ ಹುರಿದಾಗ, ಸ್ವಲ್ಪ ಸಾಂಬಾರು ಹುರಿದಾಗ ಸಣ್ಣ ಪಾತ್ರೆಲಿ ಇಡ್ತೀವಲ್ಲ, ಆ ಥರ ಇಡ್ಬೋದು. ಫೈನಲ್ ಆಗಿ ಈ ಥರ ಅಡುಗೆ ಮನೆ ಬಂದಿದೆ. ಈ ಥರ ನೀಟಾಗಿ ಪಾತ್ರೆ ಸ್ಟ್ಯಾಂಡೆಲ್ಲ ಜೋಡಿಸ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು ಅಡುಗೆ ಮನೆ ನೀಟಾಗಿ ಬಂದಿರೋದ್ರಿಂದ. ಇದು 2 ಕಡೆ ಇತ್ತಲ್ವ, ಅದನ್ನ ಒಂದು ಕಡೆ ಆ ಕಡೆ ಇತ್ತು, ಒಂದು ಈ ಕಡೆ ಇಟ್ಕೊಂಡಿದ್ದೀನಿ ಪಾತ್ರೆ ಜೋಡಿಸ್ಲಿಕ್ಕೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.